ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರುಚಿ ಬೊಂಬಾಟ್. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಗೋಧಿ ಹಿಟ್ಟಿಂದ ಒಂದು ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಟೀ ಟೈಮಲ್ಲಿ ಕೂಡ ತಿನ್ಬೋದು. ಇದಕ್ಕೆ ಸಕ್ಕರೆ ಆಗಲಿ ಮೈದಾ ಆಗಲಿ ಉಪಯೋಗಿಸಿಲ್ಲ. ತುಂಬ ಸಾಫ್ಟಾಗಿ ಬರುತ್ತೆ. ಇದಕ್ಕೆ ಏನೇನೆಲ್ಲ ಬೇಕು ಅಂದರೆ ನೀವು ಇದನ್ನು ಸ್ಕ್ರೀನ್ಶಾಟ್ ಕೂಡ ಮಾಡಿ ಸೇವ್ ಮಾಡ್ಕೊಳ್ಬೋದು. ಈಗ ಅಡುಗೆ ಮನೆಗೆ ಹೋಗೋಣವಾ. ಇಲ್ಲಿ ನಾನು ಒಂದು ಕಪ್ಪಲ್ಲಿ ಗೋಧಿ ಹಿಟ್ಟು ಹಾಗೂ 3/4 ಕಪ್ ಬೆಲ್ಲದ ಪುಡಿನ ತಗೊಂಡಿದ್ದೀನಿ. 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಗೂ 1 ಚಿಟಿಕೆ ಉಪ್ಪನ್ನ ತಗೊಂಡಿದ್ದೀನಿ. ಇಲ್ಲಿ ಅರ್ಧ ಕಪ್ ಹಾಲು, 1/4 ಕಪ್ ಎಣ್ಣೆ ಅಥವಾ ಬೆಣ್ಣೆ ತಗೊಬೋದು. ನೀವು ಬೆಣ್ಣೆನ ಕರಗಿಸಿ ತಗೊಳ್ಬೋದು. 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಗೂ 3 ಮೊಟ್ಟೆ. ಈಗ ಮೊದಲಿಗೆ ಒಂದು ಬೌಲಲ್ಲಿ ಗೋಧಿ ಹಿಟ್ಟು, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಹಾಗೂ ಉಪ್ಪು ಎಲ್ಲವನ್ನ ಹಾಕಿ ಜರಡಿ ತಿರುಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಜರಡಿ ಹಿಡಿಯೋದು ಏನಕ್ಕೆ ಅಂದರೆ ಅಲ್ಲಲ್ಲಿ ಗಂಟು ಇರಬಾರ್ದು. ಚೆನ್ನಾಗಿ ಜರಡಿ ತಿರುಗಿಸ್ಕೊಬೇಕು. ನೋಡಿ ಎಷ್ಟೊಂದು ಗಂಟಿದೆ. ಈಗ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದರೊಳಗೆ ಒಂದು ಸ್ಟ್ಯಾಂಡ್ ಇಟ್ಟು ಮುಚ್ಚಳ ಮುಚ್ಚಿ ಮೀಡಿಯಂ ಉರಿಲಿ 10 ನಿಮಿಷ ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀನಿ. ಇನ್ನು ಓವನಲ್ಲಿ ಮಾಡೋರಾದರೆ ಕನ್ವೆನ್ಷನ್ ಮೋಡಲ್ಲಿ 180 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇಟ್ಟು ಪ್ರೀ ಹೀಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಒಂದು ಕೇಕ್ ಮೋಲ್ಡ್ಗೆ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಗೋಧಿ ಹಿಟ್ಟಿಂದ ಎಲ್ಲ ಕಡೆ ಕೋಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಗೋಧಿ ಹಿಟ್ಟು ಬದಲು ಬಟರ್ ಪೇಪರ್ ಕೂಡ ಹಾಕ್ಬೋದು. ಮೊದಲು ತೋರಿಸ್ದಂಗೆ ಎಣ್ಣೆನ ಅಪ್ಲೈ ಮಾಡಿ ಅದರ ಮೇಲೆ ಬಟರ್ ಪೇಪರ್ ಕೂಡ ಹಾಕ್ಬೋದು. ಇಲ್ಲಿ ಒಂದು ಬೌಲ್ಗೆ 3 ಮೊಟ್ಟೆ, ಅಂದರೆ ರೂಮ್ ಟೆಂಪರೇಚರ್ ಇರಬೇಕು ಮೊಟ್ಟೆ, ಅದನ್ನು ಒಡೆದುಕೊಳ್ತಾ ಇದ್ದೀನಿ. ಫ್ರಿಜ್ಜಿಂದ ತೆಗೆದು ಹಾಗೆ ಮಾಡಬಾರ್ದು. ಮೊಟ್ಟೆ ಫ್ರಿಜ್ಜಲ್ಲಿದ್ದರೆ ರೂಮ್ ಟೆಂಪ್ರೇಚರ್ ಬರೋವರೆಗೂ ಇಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಹ್ಯಾಂಡ್ ಬ್ಲೆಂಡರ್ ಇದೆ, ನೀವು ಮಿಕ್ಸಿಲಿ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ ಹೀಗೆ ಫ್ಲಫಿ ಆಗೋವರೆಗೂ ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ಆಗಬೇಕು. ಈಗ ಬೆಲ್ಲದ ಪುಡಿನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಬೇಕು. ನಾನು 3 ಬಾರಿ ಹಾಕ್ಕೊಳ್ತೀನಿ. ಸುಮ್ಮನೆ ಒಂದು 20 ಸೆಕೆಂಡಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು.
ನೋಡಿ, ಇಷ್ಟಾದರೆ ಸಾಕು. ಈಗ ಕಲಸಿಟ್ಟ ಗೋಧಿ ಹಿಟ್ಟು ಎಲ್ಲವನ್ನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು. ಸ್ವಲ್ಪ ಹಿಟ್ಟು, ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ. ಇಲ್ಲಿ ಕಟ್ ಆ್ಯಂಡ್ ಫೋಲ್ಡ್ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತಾರೆ. ಹೀಗೆ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಳ್ತಾ ಇರಬೇಕು. ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತೆ ಸ್ವಲ್ಪ ಎಣ್ಣೆ, ಮತ್ತೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್. ಈಗ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಕ್ಕಿರೋ ಹಾಲು ಸಂಪೂರ್ಣವಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪನೂ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ, ಈ ರೀತಿಯಾಗಿ. ಈಗ ಮಿಕ್ಸ್ ಮಾಡಿರೋದನ್ನು ಕೇಕ್ ಮೋಲ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಈಗ ಇದನ್ನು ಹೀಗೆ ಟ್ಯಾಪ್ ಮಾಡ್ತಾ ಇದ್ದೀನಿ. ಏರ್ ಬಬಲ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಹೋಗುತ್ತೆ ನೋಡಿ. ಇಲ್ಲೆಲ್ಲ ಏರ್ ಬಬಲ್ಸ್ ಇರುತ್ತೆ, ಅದೆಲ್ಲ ಹೋಗಬೇಕು ಅಂದರೆ ಹೀಗೆ ಮಾಡಬೇಕು. ಈಗ ಟೂಟಿ ಫ್ರೂಟಿನ ಸ್ವಲ್ಪ ಗೋಧಿ ಹಿಟ್ಟಿಂದ ಸ್ವಲ್ಪ ಹಾಕಿ, ಗೋಧಿ ಹಿಟ್ಟು ಅದನ್ನು ಮಿಕ್ಸ್ ಮಾಡಿ ಅದರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಏನು ಬೇಕಾದರೂ ಹಾಕೊಬೋದು. ಚಾಕೋ ಚಿಪ್ಸ್ ಕೂಡ ಹಾಕೊಬೋದು. ಈಗ ಕಾದ ಪಾತ್ರೆಯೊಳಗೆ ಕೇಕ್ ಮೋಲ್ಡ್ನ ಇಟ್ಟು ಫಸ್ಟು 30 ನಿಮಿಷ ಮೀಡಿಯಮ್ ಉರಿಲಿ ಬೇಕ್ ಮಾಡಿ, ಆಮೇಲೆ 10 ನಿಮಿಷ ತುಂಬ ಲೋ ಉರಿಲಿ ಬೇಕ್ ಮಾಡಬೇಕು. ಈಗ ಓವನಲ್ಲಿ ಕೂಡ 40 ನಿಮಿಷ ಬೇಕ್ ಮಾಡಬೇಕು. ಈಗ ಇಲ್ಲಿ ನೋಡಿ, ನಾನೊಂದು ಟೂತ್ ಪಿಕ್ಕಿಂದ ಚೆಕ್ ಮಾಡ್ತಾ ಇದ್ದೀನಿ, ಏನು ಅಂಟ್ಕೊಂಡಿಲ್ಲ. ಸೊ ಇಲ್ಲೂ ಅಷ್ಟೇ. ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ, ಅಂದರೆ ಒಂದು 5 ನಿಮಿಷ ಆದಮೇಲೆ ಸೈಡಲ್ಲಿ ಫಸ್ಟು ಎಲ್ಲ ಕಟ್ ಮಾಡ್ಕೊಳ್ಬೇಕು. ಈಗ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ಈಗ ಮೋಲ್ಡ್ನ ಉಲ್ಟಾ ಮಾಡಿ ಚೆನ್ನಾಗಿ ಹೀಗೆ ಮಾಡಬೇಕು. ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ. ಮಕ್ಕಳಿಗೆ ಇದನ್ನು ನೀವು ಲಂಚ್ ಕೂಡ ಪ್ಯಾಕ್ ಮಾಡಿ ಕೊಡ್ಬೋದು, ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಕೊಡ್ಬೋದು. ಈಗ ರುಚಿ ರುಚಿಯಾದ ಈವ್ನಿಂಗ್ ಟೈಮ್ ಗೋಧಿ ಹಿಟ್ಟಿಂದ ಮಾಡಿರುವ ಕೇಕ್ ಸವಿಯಲು ಸಿದ್ಧ.
ತುಂಬ ಚೆನ್ನಾಗಿ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.